ಫ್ಯಾಕ್ಟ್ ನಂಬರ್ 1. ವಿಶ್ವದ ಅತಿ ದೊಡ್ಡ ಜೀವಿ ನೀಲಿ ತಿಮಿಂಗಲ ಅಥವಾ ಆನೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಅಮೆರಿಕದ ಒರೆಗನ್ನಲ್ಲಿರುವ ಹನಿ ಫಂಗಸ್ ಎಂಬ ಅಣಬೆಯು ಸುಮಾರು 2400 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಇದು ಭೂಮಿಯ ಅಡಿಯಲ್ಲಿ ಬೆಳೆಯುವ ಒಂದು ದೈತ್ಯ ಜೀವಿಯಾಗಿದೆ. ನೋಡಿ ಎಷ್ಟು ದೊಡ್ಡದಿರಬಹುದು ಎಂದು ನೀವೇ ಯೋಚನೆ ಮಾಡಿ. ಫ್ಯಾಕ್ಟ್ ನಂಬರ್ 2. ಇರುವೆಗಳಿಗೆ ಶ್ವಾಸಕೋಶವಿಲ್ಲದಿದ್ದರೂ ಅವುಗಳ ದೇಹದ ಮೇಲಿರುವ ಸಣ್ಣ ರಂಧ್ರಗಳ ಮೂಲಕ ನಿರಂತರವಾಗಿ ಗಾಳಿಯನ್ನು ಪಡೆದುಕೊಳ್ಳುತ್ತವೆ. ವಿಶೇಷವೆಂದರೆ ಕೆಲವು ಜಾತಿಯ ಇರುವೆಗಳು ನೀರಿನ ಅಡಿಯಲ್ಲಿಯೂ ಸುಮಾರು 24 ಗಂಟೆಗಳ ಕಾಲ ಉಸಿರು ಹಿಡಿದು ಬದುಕಬಲ್ಲವು. ಫ್ಯಾಕ್ಟ್ ನಂಬರ್ 3. ಫ್ರಾನ್ಸ್ನಲ್ಲಿ ಗಿಲೋಟಿನ್ ಬಳಸಿ ಕೊನೆಯ ಬಾರಿಗೆ ಗಲ್ಲು ಶಿಕ್ಷೆ ನೀಡಿದ್ದು 1977ರಲ್ಲಿ. ಅಚ್ಚರಿಯ ವಿಷಯವೇನೆಂದರೆ ಅದೇ ವರ್ಷ ಪ್ರಸಿದ್ಧ ಸ್ಟಾರ್ ವಾರ್ಸ್ ಸಿನಿಮಾ ಕೂಡ ಬಿಡುಗಡೆಯಾಗಿತ್ತು. ಅಂದರೆ ಅಷ್ಟು ಇತ್ತೀಚಿನವರೆಗೂ ಅಲ್ಲಿ ಈ ಪುರಾತನ ಪದ್ಧತಿ ಜಾರಿಯಲ್ಲಿತ್ತು. ಫ್ಯಾಕ್ಟ್ ನಂಬರ್ 4. ಭೂಮಿಯ ಮೇಲೆ ಭೂಕಂಪವಾಗುವಂತೆ ಚಂದ್ರನ ಮೇಲೆಯೂ ಕಂಪನಗಳು ಸಂಭವಿಸುತ್ತವೆ. ಇದನ್ನು ಮೂನ್ ಕ್ವೇಕ್ಸ್ ಎಂದು ಕರೆಯುತ್ತಾರೆ. ಭೂಮಿಯ ಗುರುತ್ವಾಕರ್ಷಣೆಯ ಒತ್ತಡದಿಂದಾಗಿ ಚಂದ್ರನ ಒಳಭಾಗದಲ್ಲಿ ಈ ಕಂಪನಗಳು ಉಂಟಾಗುತ್ತವೆ. ಫ್ಯಾಕ್ಟ್ ನಂಬರ್ 5. ಕೆಲವು ಜಾತಿಯ ಆಮೆಗಳು, ಉದಾಹರಣೆಗೆ ಆಸ್ಟ್ರೇಲಿಯಾದ ಫಿಟ್ಜ್‌ಜರಾಯ್ ರಿವರ್ ಟರ್ಟಲ್, ನೀರಿನ ಅಡಿಯಲ್ಲಿರುವಾಗ ತಮ್ಮ ಪೃಷ್ಠದ ಬ್ಯಾಕ್ ಸೈಡ್ ಮೂಲಕ ಆಮ್ಲಜನಕವನ್ನು ಹೀರಿಕೊಳ್ಳುತ್ತವೆ. ಇದು ಅವುಗಳಿಗೆ ದೀರ್ಘಕಾಲ ನೀರಿನ ಅಡಿಯಲ್ಲಿ ಇರಲು ಸಹಾಯ ಮಾಡುತ್ತದೆ. ಫ್ಯಾಕ್ಟ್ ನಂಬರ್ 6. 19ನೇ ಶತಮಾನದಲ್ಲಿ ಫೋಟೋ ತೆಗೆಯಲು ಬಹಳ ಸಮಯ ಹಿಡಿಯುತ್ತಿತ್ತು. ಫೋಟೋ ತೆಗೆಯುವಾಗ ಜನರು ಅಲುಗಾಡಬಾರದು ಎಂಬ ಕಾರಣಕ್ಕೆ ಅವರ ಹಿಂದೆ ಹಿಡನ್ ಸ್ಟ್ಯಾಂಡ್ ಅಥವಾ ಕಬ್ಬಿಣದ ಸಪೋರ್ಟ್ ನೀಡಲಾಗುತ್ತಿತ್ತು. ಅದಕ್ಕಾಗಿಯೇ ಹಳೆಯ ಫೋಟೋಗಳಲ್ಲಿ ಜನರು ತುಂಬಾ ಗಂಭೀರವಾಗಿ ಮತ್ತು ಬಿಗಿಯಾಗಿ ಕುಳಿತಂತೆ ಕಾಣುತ್ತಾರೆ. ಫ್ಯಾಕ್ಟ್ ನಂಬರ್ 7. ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದಲ್ಲಿರುವ DNA ಅನ್ನು ಬಿಡಿಸಿ ಒಂದರ ಪಕ್ಕ ಒಂದು ಜೋಡಿಸಿದರೆ ಅದು ಭೂಮಿಯಿಂದ ಚಂದ್ರನವರೆಗೆ ಸುಮಾರು 6000 ಬಾರಿ ಹೋಗಿ ಬರಬಹುದು. ಅಷ್ಟು ಉದ್ದವಾಗಿರುತ್ತದೆ. ಫ್ಯಾಕ್ಟ್ ನಂಬರ್ 8. ರಷ್ಯಾ ದೇಶದ ಭೂಪ್ರದೇಶದ ವಿಸ್ತೀರ್ಣವು ಕುಬ್ಜ ಗ್ರಹವಾದ ಪ್ಲೂಟೋ ಮೇಲ್ಮೈ ವಿಸ್ತೀರ್ಣಕ್ಕಿಂತಲೂ ಸ್ವಲ್ಪ ದೊಡ್ಡದಾಗಿದೆ. ಅಂದರೆ ರಷ್ಯಾ 17.1 ಮಿಲಿಯನ್ ಚದರ ಕಿಲೋಮೀಟರ್ ಇದೆ. ಪ್ಲೂಟೋ ಗ್ರಹವು 16.7 ಮಿಲಿಯನ್ ಚದರ ಕಿಲೋಮೀಟರ್ ಇದೆ. ಫ್ಯಾಕ್ಟ್ ನಂಬರ್ 9. ರಷ್ಯಾದಲ್ಲಿರುವ ಕೋಲಾ ಸೂಪರ್ ಡೀಪ್ ಬೋರ್ವೆಲ್ ಮನುಷ್ಯ ಕೊರೆದ ಅತಿ ಆಳವಾದ ರಂಧ್ರವಾಗಿದೆ. ಇದು ಸುಮಾರು 12 ಕಿಲೋಮೀಟರ್ ಆಳವಿದೆ. ಅಲ್ಲಿನ ವಿಪರೀತ ಶಾಖದಿಂದಾಗಿ ಕೆಲಸವನ್ನು ನಿಲ್ಲಿಸಬೇಕಾಯಿತು. ಫ್ಯಾಕ್ಟ್ ನಂಬರ್ 10. ಪ್ರಾಚೀನ ರೋಮ್ನಲ್ಲಿ ಉಪ್ಪು ಎಷ್ಟು ಅಮೂಲ್ಯವಾಗಿತ್ತು ಎಂದರೆ ಸೈನಿಕರಿಗೆ ಸಂಬಳದ ಬದಲಾಗಿ ಉಪ್ಪನ್ನು ನೀಡಲಾಗುತ್ತಿತ್ತು. ಇಂಗ್ಲಿಷ್ ಪದವಾದ ಸ್ಯಾಲರಿ ಎಂಬುದು ಲ್ಯಾಟಿನ್ ಪದ ಸ್ಯಾಲಾರಿಯಂ ಇಂದ ಬಂದಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳು ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.